ನಮಸ್ತೆ, ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಪಪ್ಪಾಯಿ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಪ್ರಥಮದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಈ ರೀತಿ ಅಂದರೆ ಗಿಡದ ಬುಡವನ್ನು ಬಿಟ್ಟು ಅರ್ಧ ಫೀಟು ದೂರದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು. ತದನಂತರದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಸುಮಾರು 2.5 ತಿಂಗಳ ಅಥವಾ 75-80 ದಿನದ ಪಪ್ಪಾಯಿ ಬೆಳೆಯಾಗಿರುತ್ತದೆ. ಅಂದರೆ ಒಂದು ಕಾಂಡ ತನ್ನದೇ ಆದ ಒಂದು ದಷ್ಟಪುಷ್ಟವಾಗಿ ಇರುತ್ತದೆ. ಆ ಒಂದು ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಏರು ಮಡಿ ಮಾಡುವುದರಿಂದ ಕೊಳೆ ರೋಗ ತಡೆಗಟ್ಟಬಹುದು. ತಡೆಗಟ್ಟಿದ ನಂತರ ಈ ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿದ ನಂತರ ನಾವು ಇದನ್ನು ಏರು ಮಡಿ ಮಾಡುವ ವಿಧಾನ. ಈಗ ಕೆಲವೊಂದು ಸಾರಿ ಟ್ರ್ಯಾಕ್ಟ್ರಿ ಮುಖಾಂತರ ಏರು ಮಡಿಯನ್ನು ಮಾಡುತ್ತೇವೆ. ಇನ್ನು ಕೆಲವೊಂದು ಸಾರಿ ಈಗ ಪವರ್ ವೀಡರು, ಮಿನಿ ಟ್ರ್ಯಾಕ್ಟರು ಅದರ ಮೂಲಕನೂ ಕೂಡ ನಾವು ಏರು ಮಡಿಯನ್ನು ಮಾಡ್ಬೋದು. ಅದಾದ ನಂತರ ಜನರಿಂದ ಕೂಡ ನಾವು ಏರು ಮಡಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಮ್ಮ ರೈತರು ಪವರ್ ವೀಡರಿಂದ ಏರು ಮಡಿಯನ್ನು ಮಾಡುತ್ತಿದ್ದಾರೆ. ಯಾವ ವಿಧಾನದಲ್ಲಿ ಈಗ ನೋಡಿದ ತೋಟ ಏರು ಮಡಿ ಮಾಡ್ತಾರೆ. ಇದು ವಿಧಾನ ಏನಂತಂದರೆ ಪವರ್ ವೀಡರ್ ಅಥವಾ 9 HP ಅಥವಾ 15 HP ಈ ಥರ ಒಂದು ಪವರ್ ವೀಡರ್ ಸಿಗುತ್ತೆ. ಅದರಿಂದ ಈ ಥರ ಇವಾಗ ನೋಡಿದ ತೋಟ ಇವಾಗ ಹೇಗೆ ಪರಿವರ್ತನೆ ಅಂದರೆ ಮಾಡುವಂಥ ವಿಧಾನ ಸಾಕಷ್ಟು ಟೆಕ್ನಾಲಜಿ ಮುಂದುವರಿಯುತ್ತೆ. ಮುಂದೆ ಪವರ್ ವೀಡರ್ ಈ ಥರ ಸಿಗುತ್ತೆ. ನೀವು ಮಾರುಕಟ್ಟೆಯಲ್ಲಿ ಕೆಲವರಿಗೆ ಸರ್ಕಾರದ ಸಹಾಯಧನದಲ್ಲಿ ಲಭ್ಯವಿರುತ್ತದೆ. ರೈತ ಸಂಪರ್ಕ ನಿಮಗೆ ಸಂಪೂರ್ಣವಾದ ಮಾಹಿತಿ ತೋಟ ಇವಾಗ ಬದಲಾವಣೆ ಅಂದರೆ ನೋಡಿ ಎಷ್ಟು ಕಸದಲ್ಲಿ ಇದೇನಪ್ಪ ಕಸದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಅಂತ ಹೂಯೆ ಕೂಡ ಮಾಡ್ಬೋದು. ಬಟ್ ಈಗ ನೋಡಿ ಅಂಥ ಕಸ ಇದ್ದರೂ ಕೂಡ ಈ ಒಂದು ಪವರ್ ವೀಡರ್ನಿಂದ ಅವ್ರಿಗೇನು ಮಿನಿ ಟ್ರ್ಯಾಕ್ಟರ್ ಅಥವಾ ನಮ್ಮ ಹಾಡು ಭಾಷೆಯಲ್ಲಿ ಕೆಲವೊಂದಿಷ್ಟು ಪದಗಳಲ್ಲಿ ಕರೀತಾರೆ. ನಾವು ಪವರ್ ವೀಡರ್ ಮಿನಿ ಟ್ರ್ಯಾಕ್ಟರ್ ಬರುತ್ತದೆ ಮುಖಾಂತರ ರೈತರಿಗೆ ಸುಲಭವಾಗಿ ಪಪ್ಪಾಯಲ್ಲಿ ಅದು ಈಗಿನ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಈ ಥರ ಮಾಡಿ ನಮ್ಮ ಲೇಬರನ್ನು ಕಡಿಮೆ ಮಾಡ್ತಾಯಿದ್ದಾರೆ. ಅದಾದ ನಂತರ 7 ತಿಂಗಳ ಅಥವಾ 6 ತಿಂಗಳ ಆದ ನಂತರ ಕಾಯಿ ಈ ಥರ ಕಟ್ಟುತ್ತೆ. ಉದಾಹರಣೆ ಅಂದರೆ ಈ ಥರ ಏರು ಮಡಿ ಮಾಡೋದ್ರಿಂದ ಈ ಥರ ಕಾಯಿ ಕಟ್ಟುತ್ತೆ. ಆ ಕಡೆ ಬಲಬದಿ ಮತ್ತು ಎಡಬದಿ ಡ್ರಿಪ್ ಹಾಕಬೇಕು. ಅಂದರೆ ಸಮತಟ್ಟಾದ ನೀರನ್ನು ನಾವು ಬೆಳೆಗಳಿಗೆ ಕೊಡಬೇಕು. ಪಪ್ಪಾಯಿಯಲ್ಲಿ ಅಂದರೆ ಅತಿ ಹೆಚ್ಚು ಮಾಡುವಂಥ ಕೆಲಸ ಏನಂದರೆ ನೀರು ಬ್ಯಾಲೆನ್ಸ್. ಅಂದರೆ ಅತಿ ಹೆಚ್ಚು ನೀರನ್ನು ಕೊಡೋದ್ರಿಂದನೂ ಸಮಸ್ಯೆ ಇದೆ. ಅತಿ ಕಡಿಮೆ ಕೊಡೋದ್ರಿಂದ ಕಾಯಿಗಳು ಉದುರುತ್ತವೆ, ಸಣ್ಣ ಸಣ್ಣ ಕಾಯಿಗಳು ಉದುರುತ್ತವೆ, ಫ್ಲವರ್ ಕೂಡ ಉದುರುವಿಕೆ ಆಗುತ್ತದೆ. ಹಾಗೆಯೇ ನೀರು ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕನ್ನೋದು ಆಯಾ ಗಿಡದ ಗಾತ್ರದಲ್ಲಿ ಮತ್ತು ಆ ಕಾಯಿ ಏನು ಸೆಟ್ಟಿಂಗ್ ಆಗುತ್ತಲ್ಲ ಅದರ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ನೀವೇನಾದರೂ ಏರು ಮಡಿ ಮಾಡಿದಾಗ ಜಾಸ್ತಿ ನೀರನ್ನು ಕೊಟ್ಟರೆ ಆ ಕೆಳಗಡೆ ಬುಡ ಕೊಳೆಯುವಂಥ ರೋಗ ಬರುತ್ತದೆ. ಹಾಗಾಗಿ ಆ ರೋಗವನ್ನು ತಡೆಗಟ್ಟಲು ಸುಲಭವಾಗಿ ಅಂದರೆ ನೀರು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಕೊಡುವಾಗಿಲ್ಲ, ಅತಿ ಕಡಿಮೆ ಕೊಡುವಾಗಿಲ್ಲ. ಎಷ್ಟು ನಾವು ಪ್ರಮಾಣದಲ್ಲಿ ಕೊಡಬೇಕು ಆಯಾ ಗಿಡದ ಆಧಾರದ ಮೇಲೆ ಹೇಳಲಿಕ್ಕಾಗುತ್ತೆ. ನಾವು ಇಷ್ಟೇ ಕೊಡ್ರಿ ಅಷ್ಟೇ ಕೊಡ್ರಿ ಅಂತ ಹೇಳಿ ತಪ್ಪು ಮಾಹಿತಿ ಕೊಡೋದು ಬೇಡ. ಹಾಗಾಗಿ ಸಮರ್ಪಕವಾಗಿ ಪೋಷಕಾಂಶಗಳನ್ನು ಕೊಟ್ಟಾಗ ಬೋರಾನು, ಮ್ಯಾಗ್ನೀಷಿಯಮ್ಮು ಎಲ್ಲ ನಮ್ಮ ಏನು ಸಮರ್ಪಕವಾಗಿ ಎಲ್ಲ ಪೋಷಕಾಂಶಗಳನ್ನು ಕೊಟ್ಟಾಗ ಈ ಥರ ಕಾಯಿ ಸೆಟ್ಟಿಂಗ್ ಆಗುತ್ತೆ. ನಿಮಗೆ ಮಾರುಕಟ್ಟೆಯಲ್ಲಿ ಕಾಂತಿಯುತವಾಗಿ ಕಾಣುತ್ತೆ. ಮೇನು ಕೊಟ್ಟಿಗೆ ಗೊಬ್ಬರ. ಅದಾದ ನಂತರ ನೀವು 75% ಸಾವಯವದಲ್ಲಿ ಮಾಡಿದರೆ ಜೀವಾಮೃತ, ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರು, ಫಿಶ್ ಕಲ್ಚರು ಇನ್ನೂ ಮುಂತಾದ ಹುಳಿ ಮಜ್ಜಿಗೆ ಇವೆಲ್ಲ ಬಳಕೆ ಮಾಡೋದರಿಂದ ನೀವು ಕಾಯಿ ಈ ಥರ ಕಟ್ಟುತ್ತೆ.
ತದನಂತರದಲ್ಲಿ 25-30% ನೀವು ಕೆಮಿಕಲ್ಸನ್ನು ಬಳಕೆ ಮಾಡಿರಿ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ಫಲವತ್ತಾದ ಭೂಮಿಯನ್ನು ಹಿಂದಿನ ಪೀಳಿಗೆ ಕೊಟ್ಟು ಹೋಗಬೇಕಾದ್ರೆ ನಾವು ಆದಷ್ಟು ಸಾಧ್ಯವಾದಷ್ಟು ಹಿಂದೆ ಏನು ಮಾಡ್ತಿದ್ರು ಪದ್ಧತಿ ಅಂದರೆ ಸಾವಯವ, ಅಂದರೆ ಕೊಟ್ಟಿಗೆ ಗೊಬ್ಬರ ಇಂಥವೆಲ್ಲ ಮುಂತಾದವುಗಳನ್ನು ಬೆಳೆದು ನಾವು ಧಾನ್ಯಗಳನ್ನು ಬೆಳೆದಿದ್ವಿ. ಈಗ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಅತಿ ಹೆಚ್ಚು ಕೆಮಿಕಲ್ಸನ್ನು ಬಳಕೆ ಮಾಡಬೇಡ್ರಿ ಅಂತ ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ಆರ್ಗಾನಿಕ್ದಲ್ಲಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡಿರಿ. ನಮ್ಮ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸಂಪೂರ್ಣವಾಗಿ ಪಪ್ಪಾಯಿ ಬೆಳೆಗೋಸ್ಕರ, ಪಪ್ಪಾಯಿ ಮಾರುಕಟ್ಟೆಗೋಸ್ಕರ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ಥಳೀಯ ಒಂದು ಚಾನಲನ್ನು ಸಪೋರ್ಟ್ ಮಾಡಿ ಅಂತ ನಮ್ಮ ರೈತರಲ್ಲಿ ಮತ್ತು ನಮ್ಮ ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿದ್ದಾರೆ ಎಲ್ಲರಿಗೂ ನಾನು ಕೇಳಿಕೊಳ್ಳೋದಿಷ್ಟೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ಪಪ್ಪಾಯಿಯಲ್ಲಿ ಬರ್ತಕ್ಕಂಥ ಬೇರಿನಿಂದ ಹಿಡಿದು ನೀವು ಮಾರುಕಟ್ಟೆಯವರೆಗೂ ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಲುಪ್ತೀವಿ. ಹಾಗಾಗಿ ಈ ಒಂದು ಚಾನಲನ್ನು, ಕಲ್ಯಾಣ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಇನ್ನೇನು ಕಾಯಿ ಕಟ್ಟಿದೆ, ಇನ್ನು ಮಾರುಕಟ್ಟೆಗೆ ಸಾಗಾಟ ಮಾಡುವುದೊಂದೇ ಬಾಕಿ. ಹಾಗಾಗಿ ಇಂತಹ ಒಂದು ವಿಡಿಯೋಕ್ಕೆ